ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರನ್ನು ಸ್ಟಡಿ ಮಾಡ್ತಾ ಇದ್ವಿ. ಕಳೆದ ವಿಡಿಯೋದಲ್ಲಿ ಡೈಹೈಬ್ರಿಡ್ ಕ್ರಾಸನ್ನು ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ಕಂಪ್ಲೀಟ್ ಡಾಮಿನೆನ್ಸ್ಗಳ ಬಗ್ಗೆ ಸ್ಟಡಿ ಮಾಡೋಣ. ನಾವು ವಾಟ್ ಯು ಮೀನ್ ಬೈ ದಿಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್? ಮೆಂಡಲ್ ಅವ್ರು ಏನು ಮಾಡಿದ್ರು, ಪೀ ಪ್ಲಾಂಟನ್ನು ಇಟ್ಕೊಂಡು ಸಾಕಷ್ಟು ಸತಿ ಕ್ರಾಸ್ ಪಾಲಿನೇಷನ್ ಮಾಡಿ, ಸೆಲ್ಫ್ ಪಾಲಿನೇಷನ್ ಮಾಡಿ, ಮೊನೊಹೈಬ್ರಿಡ್ ಕ್ರಾಸನ್ನು ಮಾಡಿ, ಡೈಹೈಬ್ರಿಡ್, ಟ್ರೈಹೈಬ್ರಿಡ್ ಕ್ರಾಸನ್ನು ಕೂಡ ಅವರು ಕಂಡಕ್ಟ್ ಮಾಡಿದ್ರು. F1 ಜನರೇಷನ್, F2 ಜನರೇಷನ್, ದೆನ್ 3:1 ರೇಷೋ, 9:3:3:1 ರೇಷೋ, ಇದೆಲ್ಲವೂ ಒಂದು ಕಡೆ ನಡೀತಾ ಇತ್ತು. ಓಕೆ, ಈಗ ಇದು ಮೊನೊಹೈಬ್ರಿಡ್ ಕ್ರಾಸ್ ಮತ್ತು ಡೈಹೈಬ್ರಿಡ್ ಕ್ರಾಸ್. ಈ ಜೆನೆಟಿಕ್ಸ್ದು ಎಕ್ಸ್ಪೆರಿಮೆಂಟ್ಸ್ಗಳು ಏನಿದಾವಲ್ಲ, ಇದನ್ನ ಮಾಡ್ತಾ ಮಾಡ್ತಾ ಕೆಲವೊಂದು ಸತಿ ಏನಾಯಿತು ಅಂತಂದರೆ, ಮೆಂಡಲ್ ಪ್ರಪೋಸ್ ಮಾಡಿದಂತಹ ಏನು ರೀತಿ ಇತ್ತಲ್ಲ, ಅಂದರೆ 3:1 ರೇಷೋ ಫಿನೋಟಿಪಿಕ್ಕು, 9:3:3:1 ರೇಷೋ, ಇಲ್ಲಿಂದ ಸ್ವಲ್ಪ ಡಿವಿಯೇಷನ್ ಆಗುವಂತಹ ರಿಸಲ್ಟ್ಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ನಾವು ಹೇಳಿದ್ವಲ್ಲ, ಇವಾಗ ಮೊನೊಹೈಬ್ರಿಡ್ ಕ್ರಾಸ್ ಅಂದರೆ ಸಿಂಗಲ್ ಕ್ಯಾರೆಕ್ಟರನ್ನು ತೊಗೊಂಡ್ರೆ ಫಿನೋಟಿಪಿಕ್ 3:1 ಬರುತ್ತೆ, ಡೈಹೈಬ್ರಿಡ್ ತೊಗೊಂಡ್ರೆ 9:3:3:1 ಬರುತ್ತೆ ಅಂತ. ಸೊ ಇದೆಲ್ಲವೂ ಕರೆಕ್ಟು, ಪೀ ಪ್ಲಾಂಟ್ನಲ್ಲಿ ಅದೇ ರೀತಿ ಬರ್ತಾ ಇತ್ತು ಕೂಡ. ಬಟ್ ಕೆಲವೊಂದು ಪ್ಲಾಂಟ್ಸ್ಗಳಲ್ಲಿ ಅಥವಾ ಕೆಲವೊಂದು ಎನಿಮಲ್ಸ್ಗಳಲ್ಲಿ ಈ ರೇಷೋವನ್ನು ಬಿಟ್ಟು, ಈ ರಿಸಲ್ಟ್ಸನ್ನು ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆದಂತಹ ರಿಸಲ್ಟ್ಸ್ಗಳು ಕೂಡ ಬರಲಿಕ್ಕೆ ಸ್ಟಾರ್ಟ್ ಮಾಡಿದವು. ಆ ಡಿಫ್ರೆಂಟ್ ಆಗಿ ಏನು ಬಂದಲ್ಲ, ಅದನ್ನು ನಾವು ಡಿವಿಯೇಷನ್ ಫ್ರಮ್ ದ ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್ ಅಂತ ಏನು ಕರಿತೀವಿ. ಅದಕ್ಕೆ ಒಂದು ಉದಾಹರಣೆ ಯಾವುದು ಅಂತಂದರೆ ಈ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಓಕೆ, ನಾವು ವಾಟ್ ಯು ಮೀನ್ ಬೈ ದಿಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್? ಸಿ, ಮೊನೊಹೈಬ್ರಿಡ್ ಕ್ರಾಸನ್ನು ಮಾಡಬೇಕಾದ್ರೆ ಟಾಲ್ ಪ್ಲಾಂಟ್ ವಾಸ್ ಕ್ರಾಸ್ಡ್ ವಿತ್ ಡಾರ್ಫ್ ಪ್ಲಾಂಟ್. ಹೌದಾ? ದಟ್ ಈಸ್ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಇಲ್ಲಿಂದ ಗ್ಯಾಮೆಟ್ ಫಾರ್ಮ್ ಆದರೆ ಇಲ್ಲಿ ಕ್ಯಾಪಿಟಲ್ ಟಿ ಗ್ಯಾಮೆಟು, ಇಲ್ಲಿ ಸ್ಮಾಲ್ ಟಿ. F1 ಜನರೇಷನ್ ಏನಿತ್ತಲ್ಲ, ಅಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇತ್ತು. ಈ ಕ್ಯಾಪಿಟಲ್ ಟಿ ಸ್ಮಾಲ್ ಟಿಯನ್ನು ಹೊಂದಿರುವಂತಹ F1 ಪ್ಲಾಂಟು ಏನು ಫಿನೋಟೈಪನ್ನು ತೋರಿಸ್ತಾ ಇತ್ತು? ಇಟ್ ವಾಸ್ ಶೋಯಿಂಗ್ ಟಾಲ್ ಫಿನೋಟೈಪ್. ದಟ್ ಈಸ್ ಒನ್ ಆಫ್ ದ ಪೇರೆಂಟಲ್ ಫಿನೋಟೈಪ್ ವಾಸ್ ಎಕ್ಸ್ಪ್ರೆಸ್ಡ್ ಇನ್ ದ F1 ಜನರೇಷನ್. F2ದಲ್ಲಿ ನಾವೇನು ಮಾಡಿದ್ವಿ? F1 ಮಾಡಿದ್ವಿ. ಹೌದಾ? ಆವಾಗ ನಮಗೆ 3:1 ರೇಷೋದಲ್ಲಿ ಪೇರೆಂಟಲ್ ಫಿನೋಟೈಪ್ಸ್ ಬಂತು. ಹೆಂಗೆ? 3 ಟಾಲು ಮತ್ತು 1 ಡಾರ್ಫ್ ರೇಷೋದಲ್ಲಿ ನಮಗೆ F2 ಜನರೇಷನ್ ಸಿಕ್ಕಿತ್ತು. ಓಕೆ, ಈ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಏನಿದೆಯಲ್ಲ, ಎಲ್ಲಿದೆ? ಇಲ್ಲಿದೆ. ಓಕೆ, ಈ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಏನಿದೆಯಲ್ಲ, ಇದನ್ನ ಇಟ್ಕೊಂಡು ನಾವು ಲಾ ಆಫ್ ಡಾಮಿನೆನ್ಸ್ ಅನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಡಾಮಿನೆಂಟ್ ಅಲೀಲ್ is expressed in the F1 generation and recessive allele was masked. It was not allowed to express ಅಂತ ಹೇಳಿದ್ವಿ. ಸೊ ಇದು ಒಂದು ಲಾ ಆಫ್ ಡಾಮಿನೆನ್ಸ್ಗೆ ಬಂದಂತಹ ಎಕ್ಸಾಂಪಲ್. ಬಟ್ ಕೆಲವೊಂದು ಸತಿ ಏನಾಯಿತು ಅಂದರೆ, ಕೆಲವೊಂದು ಕ್ರಾಸ್ಗಳಲ್ಲಿ, ಕೆಲವೊಂದು ಪ್ಲಾಂಟ್ಸ್ಗಳಲ್ಲಿ ಕ್ಯಾರೆಕ್ಟರ್ಸ್ಗಳನ್ನು ಕ್ರಾಸ್ ಮಾಡಿದಾಗ F1 ಜನರೇಷನ್ನಲ್ಲಿ ಬಂದಂತಹ ಏನು ಆರ್ಗ್ಯಾನಿಸಮ್ಸ್ ಇದ್ದಾವೆ, ಪ್ಲಾಂಟ್ಸು ಆಗ್ಬೋದು, ಕೆಲವೊಂದು ಎನಿಮಲ್ ಎಕ್ಸಾಂಪಲ್ಸು ಇದ್ದಾವೆ. ಸೊ ಪ್ಲಾಂಟ್ಸು ಅಥವಾ ಎನಿಮಲ್ಸ್ ಯಾವುದಾದ್ರೂ ಇರಲಿ, F1 ಜನರೇಷನಲ್ಲಿ ಬಂದಂತಹ ಏನು ಆರ್ಗ್ಯಾನಿಸಮ್ಸ್ಗಳಿದ್ದಾವೆ, ಆ ಆರ್ಗ್ಯಾನಿಸಮ್ಮು ಯಾವುದೂ ಪೇರೆಂಟಲ್ ಫಿನೋಟೈಪನ್ನು ಅವು ತೋರಿಸ್ಲಿಲ್ಲ. ಸೊ ಆಲ್ ಟುಗೆದರ್ ಅವು ತಮ್ಮದೇ ಆದಂತಹ ಒಂದು ಸಪ್ರೇಟ್ ಫಿನೋಟೈಪನ್ನು ಅಥವಾ ಇವೆರಡರ ಮಧ್ಯೆ ಇರುವಂತಹ ಇಂಟರ್ಮೀಡಿಯೇಟ್ ಫಿನೋಟೈಪನ್ನು ಅವು ಎಕ್ಸ್ಪ್ರೆಸ್ ಮಾಡಿದ್ವು. ವಾಟ್ ಡಸ್ ಇಟ್ ಮೀನ್? ದಟ್ ಮೀನ್ಸ್ ಡಾಮಿನೆಂಟ್ ಅಲ್ಲೀಲು F1ನಲ್ಲಿ ಎಕ್ಸ್ಪ್ರೆಸ್ ಆಗಿಲ್ಲ, ಹಾಗಂತ ರಿಸೆಸಿವ್ ಅಲ್ಲಿಲೂ ಎಕ್ಸ್ಪ್ರೆಸ್ ಆಗಲಿಲ್ಲ. ಅಂದರೆ ಈ ಕಡೆ ಈ ಕ್ಯಾರೆಕ್ಟರು ಬರಲಿಲ್ಲ, ಈ ಕಡೆ ಈ ಕ್ಯಾರೆಕ್ಟರು ಬರಲಿಲ್ಲ. ಇಂಟರ್ಮೀಡಿಯೇಟ್ ಆದಂತಹ ಒಂದು ಕ್ಯಾರೆಕ್ಟರನ್ನು F1 ಜನರೇಷನ್ನಲ್ಲಿ ಅವು ಎಕ್ಸ್ಪ್ರೆಸ್ ಮಾಡಿದ್ವು. ಸೊ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಡೆಫಿನೇಷನ್ ನಾನು ಲಾಸ್ಟಿಗೆ ಹೇಳ್ತೀನಿ. ಫಸ್ಟು ಎಕ್ಸಾಂಪಲನ್ನು ಮಾಡಿ ಮುಗಿಸೋಣ. ನಾವು ಟಾಲ್ ಡಾರ್ಫ್ ಇಂಟರ್ಮೀಡಿಯೇಟ್ ಅಂತ ತಗೊಳಕ್ಕೆ ಹೋಗ್ಬೇಡಿ. ಟಾಲ್ ಡಾರ್ಫ್ ಪೀ ಪ್ಲಾಂಟ್ನಲ್ಲಿ 3:1 ರೇಷೋದಲ್ಲೇ ಬಂದಿತ್ತು. ಬಟ್ ಕೆಲವೊಂದು ಪ್ಲಾಂಟ್ಸ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ಸ್ಗಳನ್ನು ಬರೆಯೋಣ. ಓಕೆ, ಡಾಗ್ ಫ್ಲವರ್ ಅಂತಾನು ಕರೀತಾರೆ, ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಸ್ನ್ಯಾಪ್ ಡ್ರ್ಯಾಗನ್ ಫ್ಲವರ್ ಅಂತಾನು ಕರೀತಾರೆ. ಇಟ್ ಬಿಲಾಂಗ್ಸ್ ಟು ಅ ಆಂಟಿರೀನಮ್ ಸ್ಪೀಸೀಸ್ ಪ್ಲಾಂಟ್. ಓಕೆ, ಇನ್ನೂ ಒಂದು ಎಕ್ಸಾಂಪಲ್ ಇದೆ. ಇಟ್ ಈಸ್ 4 o'clock plant, 4 o'clock flower, also called as Mirabilis jalapa. Underline because it is a scientific name. Okay, ಸೊ ಈ ಪ್ಲಾಂಟ್ಸ್ಗಳಲ್ಲಿ ಕೆಲವೊಂದು ಮೊನೊಹೈಬ್ರಿಡ್ ಕ್ರಾಸ್ಗಳನ್ನು ಮಾಡಿದಾಗ, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ದ ಫ್ಲವರ್, ನಮಗೆ ಮೆಂಡಲಿಯನ್ ರಿಸಲ್ಟ್ ಬಿಟ್ಟು ಸ್ವಲ್ಪ ಬೇರೆ ರೀತಿಯಾದಂತಹ ರಿಸಲ್ಟ್ಸ್ಗಳು ಬಂದವು.
ಸ್ನ್ಯಾಪ್ ಡ್ರ್ಯಾಗನ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಈ ಫ್ಲವರು. ಆ್ಯಂಡ್ 4 o'clock ಫ್ಲವರ್, ಇದನ್ನ ಮಿರಾಬಿಲಿಸ್ ಜಲ್ಪಾ ನಾವು ಮಧ್ಯಾಹ್ನ ಮಲ್ಲಿಗೆ ಅಂತ ಕರಿತೀವಿ. ನಾವು ರಜೆನಲ್ಲಿ ಚಿಕ್ಕವರಿದ್ದಾಗ ರಜೆಯಲ್ಲಿ ಅಜ್ಜಿ ಮನೆಗೆ ಹೋದ್ರೆ ಈ ಪ್ಲಾಂಟ್ಸ್ಗಳು ಇದ್ವು. ಅವು ಸಂಜೆ ಆಗ್ತಾ ಆಗ್ತಾ ಅಂದ್ರೆ 4-4:30 ಅರಳುತ್ತವೆ, ಮತ್ತೆ ರಾತ್ರಿ ಆದಂಗೆ ಮುದುಡ್ ಬಿಡ್ತವೆ. ಸೊ 4 ಗಂಟೆಗೆ ನಾವು ಕಾಯ್ತಾ ಕುತ್ಕೋತಿದ್ವಿ ಫ್ಲವರ್ಸ್ ಅರಳಲಿಕ್ಕೆ. ಅದು ಅರಳಿದ್ಮೇಲೆ ಅದನ್ನ ಕಟ್ಟಿ ಮಾಲೆ ಮಾಡ್ಕೊಂಡು ಹಾಕೋತಾ ಇದ್ವಿ. ಸೊ ಇಟ್ ಈಸ್ ಅ 4 o'clock ಪ್ಲಾಂಟ್ ಅಥವಾ ಮಿರಾಬಿಲಿಸ್ ಜಲ್ಪಾ. ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಂತೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಸ್ನ್ಯಾಪ್ ಡ್ರ್ಯಾಗನ್ ಫ್ಲವರ್ ಅನ್ನ. ಸೊ ಇಲ್ಲಿ ಮೊದಲು ನಾನು ಕ್ರಾಸ್ ಅನ್ನ ಬರಿತಾ ಹೋಗ್ತೇನೆ. P1 phenotype, P1 phenotype. Okay, now here true breeding red flowers of snapdragon plant crossed with true breeding white flowers. Okay, now what do you mean by this? True breeding ಅಂದ್ರೆ ಅಗೇನ್ ಪ್ಯೂರ್ ಲೈನ್, ಸಾಕಷ್ಟು ಜನರೇಷನ್ಸ್ ಅವರಿಗೆ ಸೆಲ್ಫ್ ಪಾಲಿನೇಷನ್ ಮಾಡ್ತಾ ಮಾಡ್ತಾ ಅದರ ಪ್ಯೂರಿಟಿಯನ್ನ ಮೇಂಟೈನ್ ಮಾಡಿರ್ತಾರೆ. ಸೊ ನಾವು ಯಾವಾಗ ರೆಡ್ ಫ್ಲವರ್ ಮತ್ತು ವೈಟ್ ಫ್ಲವರ್ ಅಂತ ಹೇಳಿದ್ವಲ್ಲ, ರೆಡ್ ಕ್ಯಾರೆಕ್ಟರ್ ಈಸ್ ಡಾಮಿನೆಂಟ್ ಓವರ್ ವೈಟ್ ಅಂತ ನಮಗೆ ಗೊತ್ತಾಯ್ತು. ಸೊ ಇದ್ರದ್ದು ನಾವು ಜಿನೋಟೈಪು ಕ್ಯಾಪಿಟಲ್ ಆರ್ ಬಿಕಾಸ್ ನಾವು ಯಾವಾಗ ಟ್ರೂ ಬ್ರೀಡಿಂಗ್ ಹೇಳ್ತೀವಲ್ಲ ದ್ಯಾಟ್ ಮೀನ್ಸ್ ಇಟ್ ಈಸ್ ಅ ಐಡೆಂಟಿಕಲ್ ಅಲೀಲ್. ಅದೇ ನೀವು ವೈಟ್ ಫ್ಲವರ್ಸಿಗೆ ಬಂದ್ರೆ ಸ್ಮಾಲ್ ಆರ್ ಮತ್ತೆ ಸ್ಮಾಲ್ ಆರ್. ಓಕೆ, ಸೊ ಕ್ಯಾಪಿಟಲ್ ಆರ್ ಈಸ್ ಡಾಮಿನೆಂಟ್ ಓವರ್ ಸ್ಮಾಲ್ ಆರ್ ಅಂತ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಕಮ್ಸ್ ದ ಗ್ಯಾಮೇಟ್ ಫಾರ್ಮೇಶನ್. ಓಕೆ, ಐ ವಿಲ್ ನಾಟ್ ಚೇಂಜ್ ದ ಕಲರ್ ಹಿಯರ್. ಸೊ ನೆಕ್ಸ್ಟ್ ಕಮ್ಸ್ ದ ಗ್ಯಾಮೇಟ್ ಫಾರ್ಮೇಶನ್. ಸೊ ಕ್ಯಾಪಿಟಲ್ ಆರ್ they will form the gamete with the one allele, that is capital R. ಇಲ್ಲಿ ಗ್ಯಾಮೆಟು ಸ್ಮಾಲ್ ಆರ್. ಓಕೆ, ಸೊ ಇದು ಗ್ಯಾಮೆಟ್ ಫಾರ್ಮೇಶನ್. ನೆಕ್ಸ್ಟ್ ಒನ್ ಏನ್ ಮಾಡ್ಬೇಕು ನಾವು, F1 ಹೈಬ್ರಿಡ್ ಅನ್ನ ಮಾಡಬೇಕು. ಅಂದ್ರೆ ಇವೆರಡರ ಮಧ್ಯೆ ಫರ್ಟಿಲೈಸೇಷನ್ ಆಗ್ಲಿಕ್ಕೆ ನಾವು ಬಿಡಬೇಕು. ಸೊ ಇಲ್ಲಿ ಬರುವಂತಹ ಏನು F1 ಜನರೇಷನ್ ಪ್ಲಾಂಟ್ಸ್ ಇದಾವಲ್ಲ, ಅವ್ರ ಜಿನೋಟೈಪ್ ಏನಾಗುತ್ತೆ, ಒಂದು ಫ್ಲವರ್ ಇಂದ ಬಂದಂತಹ ಕ್ಯಾಪಿಟಲ್ ಆರ್ ಅಲೀಲು, ಇನ್ನೊಂದರಿಂದ ಬಂದಂತಹ ಸ್ಮಾಲ್ ಆರ್ ಅಲೀಲ್. ಓಕೆ, ನಾವಿಲ್ಲಿ ಏನ್ ಹೇಳಿದ್ವಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ದಾಗ ನಮಗೆ ಡಾಮಿನೆಂಟ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ಗೊತ್ತಿತ್ತು ನಮಗೆ. ಬಟ್ ಇಲ್ಲೇನಾಗ್ಬಿಡ್ತು ಅಂದ್ರೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇದ್ದಾಗ ಕ್ಯಾಪಿಟಲ್ ಆರ್ ಎಕ್ಸ್ಪ್ರೆಸ್ ಆಗ್ಬೇಕಿತ್ತ. ಕ್ಯಾಪಿಟಲ್ ಆರ್ ಅಲೀಲ್ ಅಂತಂದ್ರೆ ಕ್ಯಾಪಿಟಲ್ ಆರ್ ಅಂದ್ರೆ ರೆಡ್ ಕಲರ್ ಫ್ಲವರ್. ಸೊ ಇಲ್ಲಿ ನಮಗೆ F1 ಜನರೇಷನ್ ಏನ್ ಪ್ಲಾಂಟ್ಸ್ ಬೆಳೆದುವಲ್ಲ ಆ ಪ್ಲಾಂಟ್ಸ್ ನಲ್ಲಿ ರೆಡ್ ಕಲರ್ ಫ್ಲವರ್ಸ್ ಬೆಳಿಬೇಕಿತ್ತು. ಬಟ್ ಹಿಯರ್ ವಾಟ್ ಹ್ಯಾಪನ್ಡ್, ವಿ ಗಾಟ್ ಅ ಪಿಂಕ್ ಕಲರ್ ಫ್ಲವರ್ಸ್. ಓಕೆ, ಸೊ ವೆರಿ ಇಂಟ್ರೆಸ್ಟಿಂಗ್. ನಮ್ ಕ್ರಾಸ್ ಅಂತೂ ನಾವು ಸ್ಟಾಪ್ ಮಾಡೋಂಗಿಲ್ಲೇ ಇಲ್ಲ, ಯಾಕಂದ್ರೆ ನಾವು R2 ತೆಗಿಲೇಬೇಕು. ಸೊ R2 ಜನರೇಷನ್ ನಾವೇನ್ ಮಾಡಿದ್ವಿ, F1 ವಾಸ್ ಸೆಲ್ಫ್ಡ್, ಸೊ ದ್ಯಾಟ್ P2 ಫಿನೋಟೈಪ್ ಅಂದ್ರೆ ನೆಕ್ಸ್ಟ್ ಜನರೇಷನ್ ಫಿನೋಟೈಪ್ ಏನಾಗಿದೆ, ಇಲ್ಲಿ ಪಿಂಕ್ ಮತ್ತೆ ಪಿಂಕ್ ಫ್ಲವರ್ಸ್ ಅನ್ನ ಕ್ರಾಸ್ ಮಾಡಿದ್ವಿ. ಜಿನೋಟೈಪ್ ಏನು, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಬಿಕಾಸ್ ಹಿಯರ್ ವಿ ಹ್ಯಾವ್ selfed the F1 generation. Now write the gametes now. Okay, gametes ಅನ್ನ ಡ್ರಾ ಮಾಡಿ ನಾವೇನು ಹೇಳಿದ್ವಿ, gametes ಇಂಡಿಪೆಂಡೆಂಟ್ ಆಗಿ ಮೂವ್ ಆಗ್ತವೆ ಅಂತ ಹೇಳಿದ್ವಿ. ಸೊ ಕೆಲವೊಂದು ಗ್ಯಾಮೆಟ್ ನಲ್ಲಿ ಕ್ಯಾಪಿಟಲ್ ಆರ್ ಬಂತು, ಕೆಲವೊಂದು ಗ್ಯಾಮೆಟ್ ನಲ್ಲಿ ಸ್ಮಾಲ್ ಆರ್ ಬಂತು. ಅಗೇನ್ ಹಿಯರ್ ಕ್ಯಾಪಿಟಲ್ ಆರ್ ಅಂಡ್ ಹಿಯರ್ ಸ್ಮಾಲ್ ಆರ್. ನೀವಿಲ್ಲಿ ಎಕ್ಸಾಮ್ ಅಲ್ಲಿ ಪುನ್ನೆಟ್ ಸ್ಕ್ವೇರು ಹಾಕ್ಬೋದು, ಪನ್ನೆಟ್ ಸ್ಕ್ವೇರು ಹಾಕ್ಬೋದು, ಅಥವಾ ಇಲ್ಲಿ ನೀವು ಕ್ರಾಸ್ ಕೂಡ ಮಾಡ್ಬೋದು. ಸೊ ಶಾಲ್ ಐ ಗೋ ವಿತ್ ಸ್ಕ್ವೇರ್ ಓನ್ಲಿ, ಪನ್ನೆಟ್ ಸ್ಕ್ವೇರ್ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಸೊ ಸ್ಕ್ವೇರ್ ಅನ್ನು ಹಾಕೋಣ. ಒಂದ್ ಕಡೆ ಮೇಲ್ ಗ್ಯಾಮೆಟು, ಒಂದ್ ಕಡೆ ಫಿಮೇಲ್ ಗ್ಯಾಮೆಟ್. ಓಕೆ, ಎಷ್ಟಿದಾವೆ ಗ್ಯಾಮೆಟ್ಸು, 2 ಇದಾವೆ. ಇಲ್ಲಿಯೂ ಕೂಡ 2 ಇದಾವೆ. ಸೊ ಯು ರೈಟ್ ಹಿಯರ್ ಗ್ಯಾಮೆಟ್ಸ್, ಒಂದ್ ಕಡೆ ಫಿಮೇಲ್ ಗ್ಯಾಮೆಟು, ಒಂದ್ ಕಡೆ ಮೇಲ್ ಗ್ಯಾಮೆಟ್. ಸೊ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಗ್ಯಾಮೆಟ್. ಇನ್ನೊಂದ್ ಕಡೆ ಈ ಕಡೆದ್ದು ಕ್ಯಾಪಿಟಲ್ ಆರ್ ಮತ್ತೆ ಸ್ಮಾಲ್ ಆರ್. ಓಕೆ, ನಾವು ಕಾಂಬಿನೇಷನ್ಸ್ ಬರಿತಾ ಹೋಗಿ. ಫರ್ಟಿಲೈಸೇಷನ್ ಆದಾಗ ಯಾವ್ಯಾವ ಗ್ಯಾಮೆಟ್ಸ್ಗಳು ಫ್ಯೂಸ್ ಆಗ್ಬೋದು. ಕ್ಯಾಪಿಟಲ್ ಆರ್ ಒಂದು ಕಾಂಬಿನೇಷನ್, ಕ್ಯಾಪಿಟಲ್ ಸ್ಮಾಲ್ ಒಂದು ಕಾಂಬಿನೇಷನ್, ಅಗೇನ್ ಕ್ಯಾಪಿಟಲ್ ಸ್ಮಾಲ್ ಒನ್ ಮೋರ್ ಕಾಂಬಿನೇಷನ್, ಸ್ಮಾಲ್ ಆರ್. ಓಕೆ, ಈ 4 ಕಾಂಬಿನೇಷನ್ಸ್ ಅನ್ನು ಹೊಂದಿರುವಂತಹ F2 ಪ್ಲಾಂಟ್ಸ್ಗಳು ನಮಗೆ ಸಿಗ್ಬೋದು. ನಾವು ಸಿ ಹಿಯರ್ ದೇರ್ ಇಸ್ ಅ ಟ್ವಿಸ್ಟ್. ನವ್ ಯು ರೈಟ್ ದ ಫಿನೋಟೈಪ್. ಕ್ಯಾಪಿಟಲ್ ಆರ್ ಅಂತಂದ್ರೆ ಯಾವ ಕಲರ್ ಆಗಬೇಕು, ದೀಸ್ ಆರ್ ದ ರೆಡ್ ಕಲರ್ ಫ್ಲವರ್ಸ್. ಓಕೆ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇದ್ದಂತಹ ಏನಾಯ್ತು, ಪಿಂಕ್ ಕಲರ್ ಆಗಿತ್ತಲ್ಲ. ಸೊ ಯು ಹ್ಯಾವ್ ಟು ರೈಟ್ ಹಿಯರ್
pink color plant, plant with the pink color flowers, capital or small, again here it is a pink color, and small idre adu white flowers. So this is a white flower. Okay, now write the phenotypic and genotypic ratio, then we can give the explanation. ಓಕೆ, ಎಕ್ಸಾಮಲ್ಲಿ ಬರೀಲೇಬೇಕು. ಸ್ಕ್ವೇರನ್ನು ಹಾಕಿದ ಮೇಲೆ ಕೆಳಗಡೆ ಫಿನೋಟಿಪಿಕ್ ರೇಷೋ ಎಷ್ಟಿದೆ? ಫಿನೋಟೈಪ್ಸ್ಗಳು 1 ಫಿನೋಟೈಪ್, 2 ಫಿನೋಟೈಪ್ ಆ್ಯಂಡ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಫಿನೋಟೈಪ್ಸ್. ದಟ್ ಈಸ್ 1:2:1. ಯಾಕೆ 1 ರೆಡ್ ಇದೆ, ಓಕೆ, 2 ಪಿಂಕ್ ಇದ್ದಾವೆ, 2 ಪಿಂಕ್ ಆ್ಯಂಡ್ 1 ವೈಟ್. ಓಕೆ, ಇದು ಫಿನೋಟಿಪಿಕ್ ರೇಷೋ ಆಯಿತು. ನೆಕ್ಸ್ಟ್ ಯು ರೈಟ್ ದ ಜಿನೋಟಿಪಿಕ್ ರೇಷೋ ಎಷ್ಟಿದೆ ನೋಡಿ. ಕ್ಯಾಪಿಟಲ್ ಆರ್ 1 ಇದೆ, ಸೊ ದಿಸ್ ಈಸ್ 1, ಓಕೆ, ಇಸ್ 2. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಜಿನೋಟೈಪ್ ಎಷ್ಟಿದಾವೆ? 2 ಇದ್ದಾವೆ, ದಟ್ ಈಸ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ದೆನ್ ಸ್ಮಾಲ್ ಆರ್ 1 ಇದೆ, ಸೊ ಹಿಯರ್ ಆಲ್ಸೋ ಇಟ್ ಈಸ್ 1:2:1. Now can you see here the deviation? It is nothing but a monohybrid cross. ಯಾಕಂದ್ರೆ ಒಂದೇ ಒಂದು ಕ್ಯಾರೆಕ್ಟರ್ನ ಕನ್ಸಿಡರ್ ಮಾಡಿದ್ದೀವಿ. ಮೋನೋಹೈಬ್ರಿಡ್ ಕ್ರಾಸ್ನಲ್ಲಿ ಮೆಂಡಲ್ ಪ್ರಕಾರ ಫಿನೋಟಿಪಿಕ್ ರೇಷೋ ಎಷ್ಟು ಬರಬೇಕಿತ್ತು? 3 tall 1 dark, 3:1 ಬರಬೇಕಿತ್ತು. ಬಟ್ ಇಲ್ಲೇನಾಯಿತು? 1:2:1 ಬಂತು. ಫಿನೋಟಿಪಿಕ್ ರೇಷೋ ನೋ ಡೌಟ್ ಅದು ಕೂಡ 1:2:1 ಇತ್ತು ಮೋನೋಹೈಬ್ರಿಡ್ ಕ್ರಾಸ್ನಲ್ಲಿ ಮೆಂಡಲ್ ಪ್ರಕಾರ. ಇಲ್ಲೂ ಕೂಡ ಸೇಮ್ ಬಂದಿದೆ. ಬಟ್ ಇನ್ ಕೇಸ್ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸು ನಮಗೆ ಫಿನೋಟಿಪಿಕ್ ಮತ್ತು ಜಿನೋಟಿಪಿಕ್ ರೇಷೋ ಸೇಮ್ ಬರ್ತಾ ಇದೆ. ನಾವು ಕಮಿಂಗ್ ಟು ದ ಎಕ್ಸ್ಪ್ಲನೇಷನ್ ಪಾರ್ಟ್, ಅಕಾರ್ಡಿಂಗ್ ಟು ಮೆಂಡಲ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇದ್ದಾಗ ಕ್ಯಾಪಿಟಲ್ ಆರ್ ಮಾತ್ರ ಡಾಮಿನೆಂಟ್ ಆಗಿ ಎಕ್ಸ್ಪ್ರೆಸ್ ಆಗಬೇಕಿತ್ತು. ಬಟ್ F1 ಜನರೇಷನಲ್ಲಿ ಬಂದಂತಹ ಏನು ಪ್ಲಾಂಟ್ಸ್ಗಳಿದ್ದಾವೆ, F1 ಜನರೇಷನಲ್ಲಿ ಬಂದಂತಹ ಹೈಬ್ರಿಡ್ಸ್ಗಳಿದ್ದಾವೆ, ಅವು ಯಾವುದೂ ಪೇರೆಂಟ್ಸನ್ನು ರಿಸೆಂಬಲ್ ಮಾಡ್ತಾ ಇಲ್ಲ. ಮಾಡಬೇಕಿತ್ತು ಡಾಮಿನೆಂಟ್ ಕ್ಯಾರೆಕ್ಟರನ್ನು. But this F1 hybrid, neither it is showing red flowers nor it is showing the white flowers. So all together it is showing in between. ಈ ಕಡೆ ರೆಡ್ಡು ಅಲ್ಲ, ಈ ಕಡೆ ವೈಟು ಅಲ್ಲ, ಎರಡೂ ಮಿಕ್ಸ್ ಮಾಡಿದ್ರೆ ಯಾವ ಕಲರ್ ಬರುತ್ತೆ? ಪಿಂಕ್ ಕಲರ್ ಬರುತ್ತೆ. ವಾಟ್ ಡಸ್ ಇಟ್ ಮೀನ್? ಇದನ್ನ ನಾವೇನಂತ ಕರಿತೀವಿ? ಇನ್ಕಂಪ್ಲೀಟ್ ಡಾಮಿನೆನ್ಸ್. ದ್ಯಾಟ್ ಮೀನ್ಸ್ ಇನ್ unidentical alleles, okay, in a heterozygous condition, the dominant allele is incompletely dominant over the recessive allele. ಅದೇ ನಾವು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರ್ದಾಗ ಏನು ಬರ್ದಿದ್ವಿ? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, the dominant allele is masking, covering the recessive gene and it is expressing only its character ಅಂತ ಬರ್ದಿದ್ವಿ. ಬಟ್ ಇಲ್ಲೇನಾಯಿತು? ಫುಲ್ ಡಿಫ್ರೆಂಟ್ ಆಗಿಬಿಡ್ತು. The dominant allele, listen carefully, the dominant allele is incompletely dominant. ಅದು ಪೂರ್ತಿಯಾಗಿ ಡಾಮಿನೇಟ್ ಮಾಡಲಿಲ್ಲ, ತಾನೂ ಎಕ್ಸ್ಪ್ರೆಸ್ ಆಗಲಿಲ್ಲ, ರಿಸೆಸಿವ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಿಡಲಿಲ್ಲ. ಅದರಿಂದ ಏನಾಯ್ತು? ಅಲ್ಲಿ ಇವೆರಡರ ಮಧ್ಯೆ ಇರುವಂತಹ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಯಿತು. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಅ ಇನ್ಕಂಪ್ಲೀಟ್ ಡಾಮಿನೆನ್ಸ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಪಾರ್ಷಿಯಲ್ ಡಾಮಿನೆನ್ಸ್. ಪಾರ್ಷಿಯಲ್, ಓಕೆ, ಪಾರ್ಷಿಯಲ್ ಅಂದ್ರೆ ಏನು? ಈ ಕಡೆ ರೆಡ್ನೆಸ್ ಸ್ವಲ್ಪ ಬಂತು, ಈ ಕಡೆ ವೈಟ್ನೆಸ್ ಸ್ವಲ್ಪ ಬಂತು, ಎರಡು ಸೇರಿ ಪಿಂಕ್ ಫ್ಲವರ್ ಆಗ್ಬಿಡ್ತು. ಆಲ್ಸೋ ಇಟ್ ಈಸ್ ಕಾಲ್ಡ್ ಆಸ್ ಬ್ಲೆಂಡೆಡ್ ಇನ್ಹೆರಿಟೆನ್ಸ್ ಅಂತಾನು ಕರೀತಾರೆ. ಓಕೆ, ಬ್ಲೆಂಡೆಡ್ ಅಂದ್ರೆ ಏನು? ಈ ಎರಡು ಕಲರ್ಸ್ಗಳು ಇಲ್ಲಿ ಬ್ಲೆಂಡ್ ಆಗ್ಬಿಟ್ಟು. ನಾವು ಮೋನೋಹೈಬ್ರಿಡ್ ಕ್ರಾಸ್ ಅನ್ನ ಹೇಳ್ಬೇಕಾದ್ರೆ ಲೋ ಆಫ್ ಸೆಗ್ರಿಗೇಷನ್ ಹೇಳ್ತೀವಲ್ಲ, ದ ಗ್ಯಾಮೆಟ್ಸ್ ಆರ್ ಪ್ಯೂರ್ ಅಂತ ಏನು ಹೇಳ್ತೀವಿ. ಇನ್ F1 ಜನರೇಷನ್ ಓನ್ಲಿ ಡಾಮಿನೆಂಟ್ ಈಸ್ ಎಕ್ಸ್ಪ್ರೆಸ್ಡ್ ಅಂತ ಏನು ಹೇಳ್ತೀವಲ್ಲ, ಅದಿಲ್ಲಿ ಏನಾಗ್ಬಿಡ್ತು? ಕ್ಯಾರೆಕ್ಟರ್ಸು ಬ್ಲೆಂಡ್ ಆಗ್ಬಿಡ್ತು, ಒಂದಕ್ಕೊಂದು ಇಂಟರ್ ಮಿಕ್ಸ್ ಆಗ್ಬಿಡ್ತು. ದೇರ್ ಫೋರ್ F1 hybrid showed the character which is not seen in the parents. ಓಕೆ, ಇದೇ ಸೇಮ್ ಹೈಬ್ರಿಡ್ ಅನ್ನ ನಾವು ಸೆಲ್ಫ್ ಜನರೇಷನ್ ಮಾಡಿದಾಗ ವಿ ಗಾಟ್ ಅ ಪೇರೆಂಟಲ್ ಕ್ಯಾರೆಕ್ಟರ್, ನೋ ಡೌಟ್. ವೈ ವಿ ಗಾಟ್ ಅ ಪೇರೆಂಟಲ್ ಕ್ಯಾರೆಕ್ಟರ್? ಬಿಕಾಸ್ F1 ವಾಸ್ ಅ ಹಿಟರೋಜೈಗಸ್. ಸೊ ಈ ಹಿಟರೋಜೈಗಸ್ನಲ್ಲಿ ಡಾಮಿನೆಂಟ್ ಅಲ್ಲಿಲೂ ಇತ್ತು, ರಿಸೆಸಿವ್ ಅಲ್ಲಿಲೂ ಇತ್ತು. ಅವು ಹೋಮೋಜೈಗಸ್ ಇದ್ದಾಗ ಮಾತ್ರ ತಮ್ಮ ಕ್ಯಾರೆಕ್ಟರ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡಿದ್ವು. ಸಿ ಹಿಯರ್, ಹೋಮೋಜೈಗಸ್, ಕ್ಯಾಪಿಟಲ್ ಆರ್, ಸ್ಮಾಲ್ ಬೈ. ಸೊ ಹೋಮೋಜೈಗಸ್ ಇದ್ದಾಗ ದೇ ಆರ್ ಎಕ್ಸ್ಪ್ರೆಸಿಂಗ್ ದೇರ್ ಕ್ಯಾರೆಕ್ಟರ್. It can be a dominant character or it can be a recessive character. But both together, when they will come in a heterozygous condition, they will not allow expressing each other.
ಇದನ್ನ ಎಕ್ಸ್ಪ್ರೆಸ್ ಮಾಡಕ್ ಬಿಡಲ್ಲ, ಇದನ್ನ ಎಕ್ಸ್ಪ್ರೆಸ್ ಮಾಡಕ್ ಬಿಡಲ್ಲ. ಸೊ ದಟ್ ವಿ ಗಾಟ್ ಅ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್, ದಟ್ ಈಸ್ ದ ಪಿಂಕ್ ಕಲರ್ ಫ್ಲವರ್. ನೀವು ಟೆಕ್ಸ್ಟ್ ಬುಕ್ ಅನ್ನು ನೋಡಿದ್ರೆ ಸಿಗುತ್ತೆ ನಿಮಗೆ. ರೆಡ್ ಫ್ಲವರ್ಸ್ ಇದಾವೆ, ವೈಟ್ ಫ್ಲವರ್ಸ್ ಇದಾವೆ ಅಂಡ್ ಪಿಂಕ್ ಫ್ಲವರ್ಸ್ ಇದಾವೆ. ಸೊ ಪಿಂಕ್ ಫ್ಲವರ್ಸ್ ಏನಿದಾವಲ್ಲ ಅವು ಎದ್ರ ರಿಸಲ್ಟ್ ಅವು? ದಿಸ್ ಇಸ್ ದ ರಿಸಲ್ಟ್ ಆಫ್ F1 ಜನರೇಷನ್ ಅಂತ ಅರ್ಥ. ಗೊತ್ತಾಗ್ತಿದೆಯಾ? ಅಂಡ್ ಯು ಹ್ಯಾವ್ ಟು ರಿಮೆಂಬರ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇಸ್ ದ ಎಕ್ಸಾಂಪಲ್ ವೇರ್ ಫಿನೋಟಿಪಿಕ್ ರೇಷಿಯೋ ಇಸ್ ಈಕ್ವಲ್ ಟು ದ ಜಿನೋಟಿಪಿಕ್ ರೇಷಿಯೋ. ಇದ್ರದ್ದು ಪೂರ್ತಿ ಎಕ್ಸ್ಪ್ಲನೇಷನ್ ಆದ್ಮೇಲೆ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಫಾರ್ ದ ಡಾಮಿನೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಹೇಳಿ ವಿಡಿಯೋವನ್ನ ಮುಗಿಸ್ತೀನಿ, ಯಾಕಂದ್ರೆ ಅದು ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಸೊ ಇದೆಲ್ಲ ಆದ್ಮೇಲೆ ಹಾಗಾದ್ರೆ ಏನಪ್ಪ ಆಕ್ಚುಲಿ ಡಾಮಿನೆನ್ಸ್ ಅಂದ್ರೆ? ನಾವು ಇಷ್ಟು ದಿವಸ ಮೊನೊಹೆಬ್ರಿಡ್ ಕ್ರಾಸ್ ನಲ್ಲಿ ಹೆಟೆರೋಜೈಗಸ್ ಕಂಡೀಷನ್ ಅಲ್ಲಿ ಡಾಮಿನೆಂಟ್ ಕ್ಯಾರೆಕ್ಟರು ಎಕ್ಸ್ಪ್ರೆಸ್ ಆಗುತ್ತೆ. ನಾನು ಸ್ವಲ್ಪ ವಾಯ್ಸ್ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ, ಕೋಲ್ಡ್ ಆಗಿರೋದ್ರಿಂದ, ಬಟ್ ಕಾನ್ಸಂಟ್ರೇಟ್ ಮಾಡಿ. ಸೊ ನಾವು ಇಷ್ಟೊತ್ತು ಏನ್ ಹೇಳ್ತಾ ಇದ್ವಿ? ಮೊನೊಹೆಬ್ರಿಡ್ ಕ್ರಾಸ್ ನಲ್ಲಿ F1 ಜನರೇಷನ್ ಅಲ್ಲಿ ಡಾಮಿನೆಂಟ್ ಪೂರ್ತಿ ಎಕ್ಸ್ಪ್ರೆಸ್ ಆಗಿ ರಿಸೆಸಿವ್ ಅನ್ನ ಅದು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬಿಡೋದಿಲ್ಲ, ಕವರ್ ಮಾಡುತ್ತೆ ಅಂತ ಹೇಳ್ತಿದ್ವಿ. ಬಟ್ ಇಲ್ಲಿ ನೋಡಿದ್ರೆ ಆಲ್ ಟುಗೆದರ್ ಪೂರ್ತಿ ಏನೋ ಒಂದು ಡಿಫ್ರೆಂಟ್ ಕಾನ್ಸೆಪ್ಟೇ ಬಂದ್ಬಿಡ್ತು. ನೇಚರ್ ನಲ್ಲಿ ಡಿಫ್ರೆಂಟ್ ಎಕ್ಸಾಂಪಲ್ಸ್ಗಳೇ ಬಂದ್ಬಿಟ್ಟು. ದೆನ್ ವಾಟ್ ಎಕ್ಸಾಕ್ಟ್ಲಿ ಈಸ್ ದ ಡಾಮಿನೆನ್ಸ್? ವಾಟ್ ಈಸ್ ದ ಎಕ್ಸ್ಪ್ಲನೇಷನ್ ಫಾರ್ ಡಾಮಿನೆನ್ಸ್ ಅಂತ ಒಂದು ಪ್ಯಾರಾಗ್ರಾಫ್ ಇದೆ NCERT ನಲ್ಲಿ. ಓಕೆ, ನಾವು ವಾಟ್ ಆಕ್ಚುಲಿ ಈಸ್ ದ ಡಾಮಿನೆನ್ಸ್? ಈ ವಿಡಿಯೋವನ್ನ ಇಂಪಾರ್ಟೆಂಟ್ ಟರ್ಮ್ಸ್ ಅಂತ ಒಂದು ಈ ಚಾಪ್ಟರ್ದು ಒಂದು ವಿಡಿಯೋ ಇದೆ, ಅಲ್ಲಿ ನಾನು ಡಾಮಿನೆಂಟ್ ಅಂದ್ರೆ ಏನು, ರಿಸೆಸಿವ್ ಅಂದ್ರೆ ಏನು ಅಂತ ಹೇಳಿದ್ದೆ. ಐ ಹೋಪ್ ಯು ಕ್ಯಾನ್ ರಿಕಾಲ್ ಅಂಡ್ ರಿಕಲೆಕ್ಟ್. ನಾವು ಯಾವಾಗ ಒಂದು ಜೀನು, ಯಾವುದೋ ಒಂದು ಜೀನ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಇದು DNA ಇದೆ, ಇದ್ರ ಮೇಲ್ಗಡೆ ಒಂದು ಜೀನ್ ಇದೆ. ಓಕೆ, ಆ ಜೀನು ಎಕ್ಸ್ಪ್ರೆಸ್ ಆದಾಗ, ಟ್ರಾನ್ಸ್ಲೇಷನ್ ಆದಾಗ ಇಟ್ ವಿಲ್ ಫಾರ್ಮ್ ಅ ಪ್ರೋಟೀನ್. ಹೌದಾ? ನಮ್ಗಿದು ಗೊತ್ತಿದೆ, ಟ್ರಾನ್ಸ್ಲೇಷನ್ ಆಯ್ತು ಅಂದ್ರೆ ನಮಗೆ ಒಂದು ಪ್ರೋಟೀನ್ ಮಾಲಿಕ್ಯೂಲ್ ಸಿಗುತ್ತೆ ಅಂತ. ಸೊ ಈ ಪ್ರೋಟೀನ್ ಮಾಲಿಕ್ಯೂಲ್ಸ್ ಕ್ಯಾರೆಕ್ಟರ್ಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಇಮ್ಯಾಜಿನ್ ದಿಸ್ ಪ್ರೋಟೀನ್ ಈಸ್ ಅನ್ ಎಂಜೈಮ್. ಓಕೆ, ನಿಮ್ಗೆ ಇಲ್ಲಿ ನೀಟ್ದು ಎಕ್ಸ್ಪ್ಲನೇಷನ್ ಸಿಗುತ್ತೆ. ಅಗೇನ್ ನೀಟಿಗೋಸ್ಕರ ಸಪ್ರೇಟ್ ಆಗಿ ವಿಡಿಯೋ ಮಾಡೋದಲ್ಲ, ಇರೋ ಕಾನ್ಸೆಪ್ಟ್ ಅನ್ನ ಡೆಪ್ತ್ ಅಲ್ಲಿ ಓದೋಣ, ನೀಟಿಗೂ ಪ್ರಿಪೇರ್ ಆದಂಗೆ ಆಗುತ್ತೆ, ಇವನ್ KCETಗೂ ಪ್ರಿಪೇರ್ ಆದಂಗೆ ಆಗುತ್ತೆ. ಸೊ ಇದೇನು ಪ್ರೋಟೀನ್ ಇದೆಯಲ್ಲ, ಇದು ಒಂದು ಎಂಜೈಮ್ ತರ ಆಕ್ಟ್ ಮಾಡ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಿ, ಬಿಕಾಸ್ ಎಂಜೈಮ್ಸ್ ಆರ್ ನಥಿಂಗ್ ಬಟ್ ದ ಪ್ರೋಟೀನ್ಸ್. ಸೊ ಈ ಎಂಜೈಮ್ ಕೆಲಸ ಏನಿದೆ ಅಂತಂದ್ರೆ, ಯಾವುದೇ ಒಂದು S ಅನ್ನುವಂತಹ ಒಂದು ಸಬ್ಸ್ಟ್ರೇಟ್ ಅನ್ನ ಕನ್ವರ್ಟ್ ಮಾಡುವಂತಹ ಒಂದು ಕೆಲಸ. S ನ ತಗೊಂಡು S' ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಈ S' ಕೆಮಿಕಲ್ ಒಂದು ಕ್ಯಾರೆಕ್ಟರ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಿ. ನಾವು ಇಟ್ ಈಸ್ ಅ ಕಲರ್ ಆಫ್ ದ ಫ್ಲವರ್ ಅಂತ ಇಮ್ಯಾಜಿನ್ ಮಾಡಬಹುದು. ಓಕೆ, ಸೊ ಯಾವಾಗ ಒಂದು ಜೀನು ಪ್ರೋಟೀನ್ ಅನ್ನ ಫಾರ್ಮ್ ಮಾಡಿ ಅದು ನಾರ್ಮಲ್ ಆಗಿ ತನ್ನ ಕೆಲಸವನ್ನ ಮಾಡಿ ಕ್ಯಾರೆಕ್ಟರ್ಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡ್ತಲ್ಲ, ದೆನ್ ವಿ ಕಾಲ್ ಇಟ್ ಆಸ್ ಅ ಡಾಮಿನೆಂಟ್ ಅಲೀಲ್, ಡಾಮಿನೆಂಟ್ ಜೀನ್ ಅಂತ ಹೇಳ್ತೀವಿ. ಎಂಜೈಮ್ಸ್ ಅಂದ್ರೆ ಏನು? ಕಿಣ್ವಗಳು ಅಂತ. ಕಿಣ್ವಗಳು ಏನ್ ಮಾಡ್ತವೆ? ಬಾಡಿನಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಗಳನ್ನ ಮಾಡ್ತವೆ, ಒಂದು ವಸ್ತುವನ್ನ ಇನ್ನೊಂದು ವಸ್ತುವಾಗಿ ಕನ್ವರ್ಟ್ ಮಾಡ್ತವೆ. ಅದನ್ನೇ ಇಲ್ಲಿ ನಾನು ಬರ್ದಿರೋದು. ಇದು ನಾರ್ಮಲ್ ಆಗಿ ಆಗುವಂತಹದ್ದು. ಇಟ್ ಈಸ್ ಅ ಡಾಮಿನೆಂಟ್ ಟೈಪ್ ಅಥವಾ ವೈಲ್ಡ್ ಟೈಪ್ ಅಂತಾನು ಕರಿತೀವಿ. ನೆಕ್ಸ್ಟ್ ಏನಾಗ್ಬೋದು ಅಂತಂದ್ರೆ, ಈ ಎವಲ್ಯೂಷನ್ ಅನ್ನುವಂತಹದ್ದು ಕಂಟಿನ್ಯೂಸ್ ಆಗಿ ನಡೆಯುವಂತಹ ಪ್ರೋಸೆಸ್. ಎವಲ್ಯೂಷನ್ ಆಗ್ಬೇಕಾದ್ರೆ ಅಲ್ಲಿ ಮ್ಯುಟೇಷನ್ ಆಗುತ್ತೆ ಅಂತ ನಾವು ಎವಲ್ಯೂಷನ್ ಚಾಪ್ಟರ್ ನಲ್ಲಿ ಓದ್ತೀವಿ. ಸೊ ಬೈ ಎನಿ ಚಾನ್ಸ್ ಏನೋ ಕೆಲವೊಂದು ಫ್ಯಾಕ್ಟರ್ಸ್ ಗಳಿಂದ ಈ ಜೀನ್ ಸ್ಟ್ರಕ್ಚರ್ ನಲ್ಲಿ ಮ್ಯುಟೇಷನ್ ಆಗಿದೆ ಅಂತ ಇಮ್ಯಾಜಿನ್ ಮಾಡಿ. ಮ್ಯುಟೇಷನ್ ಅಂದ್ರೆ ಏನು? ಇರೋದನ್ನ ಬಿಟ್ಟು ಸ್ವಲ್ಪ ಚೇಂಜ್ ಆಗಿದೆ ಅಂತ ಇಮ್ಯಾಜಿನ್ ಮಾಡಿ. ಓಕೆ, ಸೊ ಮ್ಯುಟೇಷನ್ ಆಗಿದೆ ಅಂತಂದ್ರೆ, ಚೇಂಜ್ ಆಗಿದೆ ಅಂತಂದ್ರೆ ಈ ಅಲೀಲ್ ಜೀನ್ ಸ್ಟ್ರಕ್ಚರು ಚೇಂಜ್ ಆಯ್ತು. ಸೊ ಜೀನ್ ಸ್ಟ್ರಕ್ಚರ್ ಚೇಂಜ್ ಆದಾಗ ಈ ಜೀನ್ ಏನ್ ಮಾಡ್ಬೇಕಿತ್ತು? ಒಂದು ಎಂಜೈಮ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಿತ್ತು. ಸೊ ಇಲ್ಲಿ 3 ಪಾಸಿಬಿಲಿಟಿ ಆಯ್ತು. ಒಂದು ಮ್ಯುಟೇಷನ್ ಆಗಿದ್ದಕ್ಕೆ ಏನು 3 ಪಾಸಿಬಿಲಿಟಿ? ಮೊದಲನೇ ಪಾಸಿಬಿಲಿಟಿ, ಯಾವ ರೀತಿಯಾದಂತಹ ಎಂಜೈಮ್ ಅನ್ನ ಫಾರ್ಮ್ ಮಾಡ್ಬೇಕಿತ್ತಲ್ಲ, ಮ್ಯುಟೇಷನ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ, ಇಲ್ಲಿ ನಾನು ಡಿಫ್ರೆಂಟ್ ಅಂತ ಇಂಡಿಕೇಟ್ ಮಾಡ್ತಾ ಇದ್ದೀನಿ, ಡಿಫ್ರೆಂಟ್ ಆಗಿರುವಂತಹ ಎಂಜೈಮ್ ಅನ್ನ ಅದು ಫಾರ್ಮ್ ಮಾಡಬಹುದು ಜೀನು ಮ್ಯುಟೇಷನ್ ಆಗಿದ್ದಕ್ಕೆ. ಎರಡನೇದ್ದು, ಈ ಎಂಜೈಮ್ ಏನಿದೆಯಲ್ಲ, ಎಂಜೈಮ್ ಏನ್ ಪ್ರೊಡ್ಯೂಸ್ ಮಾಡುತ್ತಲ್ಲ, ಇದು ತನ್ನ ಎಂಜೈಮ್ ಅನ್ನು ಫಾರ್ಮ್ ಆಗಿದೆ, ಬಟ್ ಇದು ತನ್ನ ಫಂಕ್ಷನ್ ಅನ್ನ ಮಾಡ್ಲಿಕ್ಕೆ ಅದಕ್ಕೆ ಶಕ್ತಿ ಇರ್ಲಿಕ್ಕಿಲ್ಲ, ಯಾಕಂದ್ರೆ ಅಲ್ಲಿ ಮ್ಯುಟೇಷನ್ ಆಗಿದೆ. ಥರ್ಡ್ ಪಾಸಿಬಿಲಿಟಿ, ಏನೋ ಮ್ಯುಟೇಷನ್ ಆಗಿ ಎಂಜೈಮೇ ಫಾರ್ಮ್ ಆಗ್ತಾ ಇಲ್ಲ. ಓಕೆ, ಹ್ಯಾಂಡ್ ರೈಟಿಂಗ್ ಅನ್ನ ನೋಡಬೇಡಿ, ಜಸ್ಟ್ ನಾನು ಇದು ಹೇಳೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಿಮ್ಗೆ ಥಿಯರಿನಲ್ಲಿ ಇದು ಸಿಗುತ್ತೆ ಎಲ್ಲ ಹ್ಯಾಂಡ್ ರೈಟಿಂಗು. ಸೊ ನಾವೇನ್ ಕಲ್ತ್ವಿ? ಡಾಮಿನೆಂಟ್ ಒಂದೇನೋ ಜೀನ್ ಇತ್ತು, ತನ್ನ ಕೆಲಸವನ್ನ ತಾನು ಮಾಡ್ತಾ ಇತ್ತು.
ಯಾವುದೋ ಕೆಮಿಕಲ್ ಫ್ಯಾಕ್ಟರ್ಸಿಂದ ಅಥವಾ ಬೇರೆ ಯಾವುದೋ ಫ್ಯಾಕ್ಟರ್ಸಿಂದ ಆ ಜೀನಲ್ಲಿ ಮ್ಯುಟೇಷನ್ ಆಗಿದೆ. ಯಾಕಂದರೆ ಅದು ಯಾವತ್ತೂ ನಡೆಯುವಂತಹ ಪ್ರೋಸೆಸ್, ಸ್ಲೋ ಆಗಿ ನಡೆಯುತ್ತೆ ಬಟ್ ನಡೆಯುತ್ತೆ. ಸೊ ಕೆಲವೊಂದು ಸತಿ ಮ್ಯುಟೇಷನ್ ಆಗಿ ಈ ಸ್ಟ್ರಕ್ಚರು ಚೇಂಜ್ ಆಗಿದೆ. ಈ ಸ್ಟ್ರಕ್ಚರ್ ಚೇಂಜ್ ಆಗಿರೋದ್ರಿಂದ ಅಲ್ಲಿ ಫಾರ್ಮ್ ಆದಂತಹ ಎಂಜೈಮ್ಸ್ ಅನ್ನು ಸ್ವಲ್ಪ ಏನಾದರೂ ಚೇಂಜಸ್ ಆಗಲೇಬೇಕಾ? 3 ರೀತಿಯಾದ ಚೇಂಜಸ್ ಆಗ್ಬೋದು. ಮೊದಲನೇದು ಯಾವ ಎಂಜೈಮ್ ಫಾರ್ಮ್ ಆಗಬೇಕಿತ್ತಲ್ಲ ಅದೇ ರೀತಿಯಾದಂತಹ ಎಂಜೈಮ್ ಫಾರ್ಮ್ ಆಗಿದೆ, ಬಟ್ ಇಲ್ಲಿ ಫಾರ್ಮ್ ಆದಂತಹ ಎಂಜೈಮಿಗೆ ತನ್ನ ಕೆಲಸವನ್ನ ನಾರ್ಮಲ್ ಆಗಿ ಮಾಡುವಂತಹ ಎಫಿಷಿಯನ್ಸಿ ಇರ್ಲಿಕ್ಕಿಲ್ಲ. ಒಂದು ಪಾಸಿಬಿಲಿಟಿ ಇದೆಯಾ? ಓಕೆ, ಎಫಿಷಿಯನ್ಸಿ ಅಷ್ಟಿರ್ಲಿಕ್ಕಿಲ್ಲ. ಸೆಕೆಂಡ್ ಒನ್ನು, ಎಂಜೈಮ್ ಏನೋ ಸೇಮ್ ಫಾರ್ಮ್ ಆಗ್ಬಿಟ್ಟಿದೆ, ಬಟ್ ಅಲ್ಲಿ ಮ್ಯುಟೇಷನ್ ಆಗಿರೋದ್ರಿಂದ ಅದು ತನ್ನ ಕೆಲಸವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಸಬ್ಸ್ಟ್ರೇಟ್ ಅನ್ನ ಕನ್ವರ್ಟ್ ಮಾಡ್ಲಿಕ್ಕೆ ಅದಕ್ಕೆ ಶಕ್ತಿ ಇಲ್ಲ, ಯಾಕಂದ್ರೆ ಅಲ್ಲಿ ಏನೋ ಚೇಂಜಸ್ ಆಗಿದೆ. ಇದು ಪಾಸಿಬಿಲಿಟಿ ಇದೆ. ಥರ್ಡ್ ಪಾಸಿಬಿಲಿಟಿ, ಇಲ್ಲಿ ಮ್ಯುಟೇಷನ್ ಯಾವ ಲೆವೆಲ್ಗೆ ಆಗ್ತಾ ಇದೆ ಅಂತಂದ್ರೆ ಆ ಎಂಜೈಮೇ ಫಾರ್ಮ್ ಆಗ್ತಾ ಇಲ್ಲ. ಎನಿಥಿಂಗ್ ಕ್ಯಾನ್ ಬಿ ಪಾಸಿಬಲ್. ಓಕೆ, ಫಸ್ಟ್ ಕೇಸ್ನಲ್ಲಿ ಏನಾಯಿತು? ಫಸ್ಟ್ ಕೇಸ್ನಲ್ಲಿ ಎಂಜೈಮ್ ಏನೋ ಫಾರ್ಮ್ ಆಗಿದೆ, ಬಟ್ ಅದರದ್ದು ಕೆಪಾಸಿಟಿ, ಅದರದ್ದು ಎಫಿಷಿಯನ್ಸಿ ಕಡಿಮೆ ಆಗಿದೆ ಅಂತ ಅರ್ಥ. ಸೊ ಎಫಿಷಿಯನ್ಸಿ ಕಡಿಮೆ ಆದರೆ ಇಲ್ಲೇನು ಪ್ರಾಬ್ಲಮ್ ಆಗೋದಿಲ್ಲ, ಗೊತ್ತಾಗ್ತಿದೆಯಾ? ಒಂದು 10% ಫ್ಲವರ್ ಫಾರ್ಮ್ ಆಗೋ ಬದಲು ಒಂದು 2% ಆಗ್ಬೋದು. ಎಫಿಷಿಯನ್ಸಿ ಕಡಿಮೆ ಆಗಿದೆ, ಓಕೆ, ಬಟ್ ಕೆಲಸ ಅಂತೂ ಆಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಯಾವುದೂ ಚೇಂಜಸ್ ಆಗಲಿಲ್ಲ. ಬಟ್ ಯಾವಾಗ ಎಂಜೈಮ್ ತನ್ನ ಕೆಲಸವನ್ನ ಮಾಡಲಿಲ್ವೋ ಅಥವಾ ಎಂಜೈಮ್ ಫಾರ್ಮ್ ಆಗಲೇ ಇಲ್ವೋ ಅವಾಗ ಏನಾಯಿತು? ಈ ಡಾಮಿನೆಂಟ್ ಕ್ಯಾರೆಕ್ಟರು ಇಲ್ಲಿ ಎಕ್ಸ್ಪ್ರೆಸ್ಸೇ ಆಗಲಿಲ್ಲ. ಅಂತಹ ಕೇಸಸ್ನಲ್ಲಿ ನಿಮಗೆ ರಿಸೆಸಿವ್ ಕ್ಯಾರೆಕ್ಟರು ಅಥವಾ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರು ಫಾರ್ಮ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ ಟೆಕ್ಸ್ಟ್ ಬುಕ್ನಲ್ಲಿ ಇದೆ. ಸೊ ಡಾಮಿನೆನ್ಸ್ ಅಂದರೆ ಏನು ಎಕ್ಸಾಕ್ಟ್ಲಿ? ಯಾವಾಗ ತನ್ನ ಜೀನು ತನ್ನ ನಾರ್ಮಲ್ ಕ್ಯಾರೆಕ್ಟರನ್ನು ಎಕ್ಸ್ಪ್ರೆಸ್ ಮಾಡಿ ಟ್ರಾನ್ಸ್ಲೇಷನ್ ಮಾಡಿ ಪ್ರೋಟೀನ್ ಮಾಡಿ ಕ್ಯಾರೆಕ್ಟರ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡ್ತಲ್ಲ, ಸೊ ಅದು ವೈಲ್ಡ್ ಟೈಪ್, ಡಾಮಿನೆಂಟ್ ಟೈಪ್. ಬಟ್ ಮ್ಯುಟೇಷನ್ ಆದಾಗ, ಚೇಂಜಸ್ ಆದಾಗ, ಜೀನ್ ಚೇಂಜ್ ಆಗಿದೆ ಅಂತಂದರೆ ಆಬ್ವಿಯಸ್ಲಿ ಕ್ಯಾರೆಕ್ಟರ್ ಚೇಂಜ್ ಆಯಿತು ಅಂತಲೇ ಅರ್ಥ, ಯಾಕಂದರೆ ಅಲ್ಟಿಮೇಟ್ಲಿ ಅದು ಅದನ್ನೇ ಕಂಟ್ರೋಲ್ ಮಾಡ್ತಾ ಇತ್ತಲ್ಲ. ಸೊ ಇಲ್ಲಿ ಚೇಂಜಸ್ ಆಗಿದೆ ಅಂತಂದರೆ ಈ ಜೀನು ಕಂಟ್ರೋಲ್ ಮಾಡುವಂತಹ ಕ್ಯಾರೆಕ್ಟರ್ನಲ್ಲೂ ಚೇಂಜಸ್ ಬಂತು. ಅದರಿಂದನೇ ಅಲ್ಲಿ ರಿಸೆಸಿವ್ ಕ್ಯಾರೆಕ್ಟರು ಬರ್ಬೋದು ಅಥವಾ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರು ಬರ್ಬೋದು. ಇದನ್ನ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಇಷ್ಟು ಸಾಕು, ಇಷ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಎಕ್ಸಾಮ್ನಲ್ಲಿ ಕೇಳ್ಬೋದು ಇದನ್ನ. ಎಂಜೈಮ್ದು ಎಫಿಷಿಯನ್ಸಿ ಕಡಿಮೆ ಇರ್ಬೋದು, ಅಥವಾ ಎಂಜೈಮ್ ಫಂಕ್ಷನ್ ಮಾಡ್ದೇ ಇರ್ಬೋದು, ಅಥವಾ ಎಂಜೈಮೇ ಫಾರ್ಮ್ ಆಗದೆ ಇರ್ಬೋದು. ಅಂತಹ ಕೇಸಸ್ನಲ್ಲಿ ನಮಗೆ ಡಾಮಿನೆಂಟ್ ಕ್ಯಾರೆಕ್ಟರು ಸಿಗೋದಿಲ್ಲ, ಬೇರೆ ರೀತಿಯಾದಂತಹ ಕ್ಯಾರೆಕ್ಟರ್ಸ್ಗಳು ಸಿಗ್ತವೆ. Okay, so we have studied the deviation from the Mendelian character, Mendelian experiment. Example, incomplete dominance, partial dominance ಅಥವಾ blended dominance. ಇದರಲ್ಲಿ ನಾವು ಸ್ಟಡಿ ಮಾಡಿದ್ದು ಸ್ನ್ಯಾಪ್ ಡ್ರ್ಯಾಗನ್ ಅಥವಾ ಆಂಟಿರಿಲಮ್ ಸ್ಪೀಸೀಸ್ನಲ್ಲಿ ಬರುವಂತಹ ಫ್ಲವರ್ಸ್. ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಯಾಕೆ ಬಂತು? ಬಿಕಾಸ್ ಡಾಮಿನೆಂಟ್ ಅಲ್ಲಿ ಈಸ್ ಇನ್ಕಂಪ್ಲೀಟ್ಲಿ ಡಾಮಿನೆಂಟ್ ಓವರ್ ದ ರಿಸೆಸಿವ್ ಅಲ್ಲಿ. ಗೊತ್ತಾಯ್ತಾ? ಸೊ ನೋಟ್ಸ್ ಕೊಡ್ತೀನಿ ನಾನು ಲಾಸ್ಟಿಗೆ, ಡೋಂಟ್ ವರಿ. ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಕೋಡಾಮಿನೆನ್ಸನ್ನು ಅಗೇನ್ ಒನ್ ಮೋರ್ ಡಿವಿಯೇಷನ್ ಫ್ರಮ್ ದ ಮೆಂಡೆಲಿಯನ್ ಎಕ್ಸ್ಪೆರಿಮೆಂಟ್ ಅದನ್ನು ಸ್ಟಡಿ ಮಾಡೋಣ. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.